Hello guys, welcome back to my YouTube channel. In previous video we have seen for loops ಬಗ್ಗೆ ನೋಡ್ತಾ ಇದ್ದೀವಿ ನಾವು. ಈಗ ನೆಕ್ಸ್ಟ್ ಯಾವುದು ಅಂತಂದು ಹೇಳಿದರೆ ವೈಲ್ ಆ್ಯಂಡ್ ಡು ವೈಲ್ ಲೂಪ್ ಬಗ್ಗೆ ನೋಡೋಣ ಈ ಒಂದು ವಿಡಿಯೋಲ್ಲಿ. ಫಸ್ಟ್ ಬಂದುಬಿಟ್ಟು ವೈಲ್ ಲೂಪ್ ಏನಪ್ಪ ಅಂತಂದ್ರೆ ಇದು ಒಂದು ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್. ಇದೇನು ಮಾಡ್ತೈತಿ, ಒಂದು ಬ್ಲಾಕ್ ಆಫ್ ಕೋಡ್ನ ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಮಾಡ್ತೈತಿ. ಎಲ್ಲಿ ಮಟ್ಟ ಅದು ಒಂದು ಕಂಡೀಷನ್ ಟ್ರೂ ಆಗೋ ಮಟ್ಟ. ಇಲ್ಲಿ ನಾವು ಸಿಂಟ್ಯಾಕ್ಸ್ ಒಳಗೆ ನೋಡ್ಬೋದು, ವೈಲ್ ಅಂತಂದು ಲೂಪ್ ತಗೊಂಡು ಅದು ಮುಂದೆ ಕಂಡೀಷನ್ ಹಾಕಿದ್ವಿ. ಈ ಕಂಡೀಷನ್ ಎಲ್ಲಿ ಮಟ್ಟ ಟ್ರೂ ಹೋಲ್ಡ್ ಆಗುತ್ತಲ್ಲ ಅಲ್ಲಿ ಮಟ್ಟನೂ ಇದು ಒಳಗಿರೋ ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟು ಡು ವೈಲ್ ಲೂಪ್ ಒಳಗೇನು ಇಟ್ ಈಸ್ ಸಿಮಿಲರ್ ಟು ವೈಲ್ ಲೂಪ್. ಆದರೆ ವೈಲ್ ಲೂಪ್ ಒಳಗೆ ಜನರಲಿ ನಾವೇನು ಮಾಡ್ತೇವೆ, ವೆನ್ ವಿ ಡೋಂಟ್ ನೋ ದಿ ಎಕ್ಸಾಕ್ಟ್ ನಂಬರ್ ಆಫ್ ರಿಪಿಟೇಷನ್, ಆದರೆ ಅದು ಒಂದು ಕಂಡೀಷನ್ ಟ್ರೂ ಆಗೋ ಮಟ್ಟನೂ ಮಾಡೋದು. ಡು ವೈಲ್ ಲೂಪು ಈಸ್ ಆಲ್ಮೋಸ್ಟ್ ಸೇಮ್. ನಮಗೆ ಪಕ್ಕ ಗೊತ್ತಿರಲ್ಲ ಎಷ್ಟು ಸರಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ, ಆ ಒಂದು ಬ್ಲಾಕ್ ಆಫ್ ಕೋಡ್ ಅಕಸ್ಮಾತ್ ಟ್ರೂ ಇತ್ತು ಅಂದರೆ ಅದು ಟ್ರೂ ಹೋಲ್ಡ್ ಆಗೋ ಮಟ್ಟನೂ ಎಕ್ಸಿಕ್ಯೂಟ್ ಆಗ್ತಿರ್ಬೇಕು. ಆದರೆ ಒಂದು ಸ್ಮಾಲ್ ವೇರಿಯೇಷನ್ ಏನಂತಂದು ಹೇಳಿದರೆ, ಫಸ್ಟ್ ಟೈಮ್ ಏನು ಪ್ರಿಂಟ್ ಆಗುತ್ತಲ್ಲ ಅದು ವಿತೌಟ್ ಕಂಡೀಷನ್ ಚೆಕಿಂಗ್ ಪ್ರಿಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಏನಾರ ಒಂದು ಕಂಡೀಷನ್ ನಾನು ಹಾಕಿರೋದು ತಪ್ಪಾದ್ರೂ ಒಂದ್ಸರಿ ಅದು ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಕತ್ತೆ. ಆಮ್ಯಾಗ ಕಂಡೀಷನ್ ಚೆಕ್ ಮಾಡ್ತೈತೆ. ಕಂಡೀಷನ್ ಟ್ರೂ ಆದರೆ ಇಟ್ ವಿಲ್ ಕಂಟಿನ್ಯೂಸ್ ಟು execute the program, and if it is false then it will stop there only, but at least one time it will be executed. ಇಲ್ಲಿ ಸಿಂಟ್ಯಾಕ್ಸ್ ನೋಡ್ಬೋದು, ಡೂ ಹಾಕಿ ಫಸ್ಟ್ ಬಾಡಿ ಆಫ್ ದಿ ಲೂಪ್ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಆಮ್ಯಾಗ ಇದು ಕಂಡೀಷನ್ ಚೆಕ್ ಆಗುತ್ತೆ. ಇಲ್ಲಿ ಏನಪ್ಪ ಒಂದು ಸಣ್ಣ ಡಿಫ್ರೆನ್ಸ್ ಅಂತಂದು ನೋಡೋದಾದರೆ, ವೈಲ್ ಲೂಪ್ ಚೆಕ್ಸ್ ದಿ ಕಂಡೀಷನ್ ಬಿಫೋರ್ ಎಕ್ಸಿಕ್ಯೂಟಿಂಗ್ ದಿ ಲೂಪ್ಸ್ ಬಾಡಿ ರನ್ನಿಂಗ್ ಓನ್ಲಿ ಇಫ್ ದಿ ಟ್ರೂ ಕಂಡೀಷನ್ ಇಸ್ ಟ್ರೂ. ಅದು ಒಂದು ಕಂಡೀಷನ್ ಟ್ರೂ ಇತ್ತಂದ್ರೆ ಅಷ್ಟ ಮುಂದಿನ ಬಾಡಿ ಆಫ್ ದಿ ಲೂಪ್ ಎಕ್ಸಿಕ್ಯೂಟ್ ಆಕತಿ, ಇಲ್ಲಾಂದರೆ ಇಲ್ಲ. ಇದೇನು ಡು ವೈಲ್ ಲೂಪಿಗೆ ನಾವು ಪೋಸ್ಟ್ ಕಂಡೀಷನ್ ಲೂಪ್ ಅಂತಂದು ಹೇಳ್ತೇವೆ. ಯಾಕಂದರೆ ಇದು ಫಸ್ಟು ಆ ಒಂದು ಕಂಡೀಷನ್ ಚೆಕ್ ಆಗಿರೋ ಮುಂಚೆ ಒಂದು ಸರಿ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ತೈತಿ, ರಿಗಾರ್ಡ್ಲೆಸ್ ದಿ ವೆದರ್ ದಿ ಕಂಡೀಷನ್ ಇಸ್ ಟ್ರೂ ಆರ್ ಫಾಲ್ಸ್. ಈಗ ನಾವು ಕೋಡ್ ಬ್ಲಾಕ್ಸ್ ಒಳಗೆ ಒಂದು ಎಕ್ಸಾಂಪಲ್ ನೋಡಬೇಕು ಅಂದರೆ, ಇಲ್ಲೊಂದು ನಾನು ಸಣ್ಣ ಪ್ರೋಗ್ರಾಮ್ ತಗೊಂಡಿನಿ ಟು ಡೆಮಾನ್ಸ್ಟ್ರೇಟ್ ದಿ ವೈಲ್ ಆ್ಯಂಡ್ ಡು ವೈಲ್ ಲೂಪ್ಸ್. ನಾವೊಂದು ವೇರಿಯೇಬಲ್ ಇನಿಷಿಯಲೈಸ್ ಮಾಡಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ, ವೈಲ್ ಲೂಪ್ ಒಳಗೆ ಏನೈತೆ ಒಂದು ಕಂಡೀಷನ್ ಇದೆ. ಈ ಕಂಡೀಷನ್ನು ಟ್ರೂ ಆಗೋ ಮಟ್ಟನು ಇಲ್ಲಿ ಏನಿರ್ತೈತಲ್ಲ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿರ್ತೈತಿ. ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಇದು ಒಂದು ಸರಿ ಎಕ್ಸಿಕ್ಯೂಟ್ ಆತಪ್ಪ ಅಂತಂದು ಹೇಳಿದರೆ ನೆಕ್ಸ್ಟ್ ಇಂಕ್ರಿಮೆಂಟ್ ಆಕತಿ. ಮತ್ತು ಇಲ್ಲಿ ಬಂದು ಕಂಡೀಷನ್ ಚೆಕ್ ಮಾಡ್ತೈತಿ. ಇಫ್ ಇಟ್ ಇಸ್ ಟ್ರೂ ದೆನ್ ದಿಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಆ್ಯಂಡ್ ಅಗೇನ್ ದಿ ವೇರಿಯೇಬಲ್ ವಿಲ್ ಬಿ ಇಂಕ್ರಿಮೆಂಟೆಡ್. ರನ್ ಮಾಡಿ ನೋಡೋಣ ಪ್ರೋಗ್ರಾಮ್ನ. ಸೊ ಆ್ಯಸ್ ಯು ಕ್ಯಾನ್ ಸಿ ಅಲ್ಲಿ ಏನಿದೆ, z is less than or equal to 7. z 1 ತಗೊಂಡೆ ಫಸ್ಟ್ ಚೆಕ್ ಆಗುತ್ತೆ. z is ಇಟ್ ಹೋಲ್ಡ್ಸ್ ಗುಡ್ ಆ್ಯಂಡ್ 7 ಟೈಮ್ಸ್ ಏನಾಗುತ್ತೆ, ಇದು ಲೂಪ್ ರಿಪೀಟ್ ಆಗುತ್ತೆ. ನಾವು ಡು ವೈಲ್ ಲೂಪಿನ ನೋಡ್ದಾನ ಇಲ್ಲೇನು ನೋಡ್ಬೋದು ನೀವು. ಫಸ್ಟು ಡು ವೈಲ್ ಕಂಡೀಷನ್ ಒಳಗೆ ಕಂಡೀಷನ್ ಚೆಕ್ ಆಗೋಲ್ಲ. ಫಸ್ಟ್ ಏನಾಗುತ್ತೆ, ಈ ಬಾಡಿ ಏನಿದೆ ಅಲ್ಲ ಇದು ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇದು ಎಕ್ಸಿಕ್ಯೂಟ್ ಆಗಿ ಇಂಕ್ರಿಮೆಂಟ್ ಆಗಿ ಇಲ್ಲಿ ನೋಡ್ರಿ ಎಕ್ಸ್ಪ್ರೆಷನ್ ಇಲ್ಲಿ ಚೆಕ್ ಆಗುತ್ತೆ. ಈ ಎಕ್ಸ್ಪ್ರೆಷನ್ ಅಕಸ್ಮಾತ್ ಟ್ರೂ ಇತ್ತು ಅಂದರೆ ದ ಎಕ್ಸಿಕ್ಯೂಷನ್ ವಿಲ್ ಬಿ ಕಂಟಿನ್ಯೂಡ್. ಇಫ್ ಇಟ್ ಈಸ್ ಫಾಲ್ಸ್ ದೆನ್ ದಿ ಪ್ರೋಗ್ರಾಮ್ ವಿಲ್ ಸ್ಟಾಪ್ ಹಿಯರ್, ಬಟ್ ಆ್ಯಸ್ ಯು ಕ್ಯಾನ್ ಸಿ ದ ಕೋಡ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಅಟ್ ಲೀಸ್ಟ್ ಒನ್ ಟೈಮ್. ಇದು ರನ್ ಮಾಡಿ ನೋಡೋಣ. ಸೊ ಯು ಕ್ಯಾನ್ ಸಿ ಹಿಯರ್ ಏನಿದೆ 3 ಸರಿ ಇಲ್ಲಿ ಈ ಬಾಡಿ ಆಫ್ ದಿ ಲೂಪ್ ನಮಗೆ ಎಕ್ಸಿಕ್ಯೂಟ್ ಆಗಿದೆ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ಒನ್.